ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ವಿಡಿಯೋ ಬಂದು ಕಳೆದೋಗಿರೋ KSRTC ಬಸ್ನ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಫಸ್ಟು ನೀವು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಯಾವ್ದಾದ್ರು ಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಇರುತ್ತಲ್ವಾ, ಏನು ಕಾಲೇಜ್ ಕಡೆಯಿಂದ ಸೀಲ್ ಸಿಗ್ನೇಚರ್ ಆಗಿರೋ ಅಪ್ಲಿಕೇಶನು ಅದು ಬೇಕಾಗುತ್ತೆ. ಇಲ್ಲಾಂದರೆ ಮತ್ತೆ ಸೀಲ್ ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಅಪ್ಲಿಕೇಶನ್ ಒಂದು ಬೇಕಾಗುತ್ತೆ. ನೀವು ಅದನ್ನು KSP ಮೊಬೈಲಲ್ಲಿ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ KSP ಅಪ್ಲಿಕೇಶನ್ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ದು. ಅದರಲ್ಲಿ ಹೋಗಿ ಲಾಸ್ಟ್ನ ನೀವು ರೆಕಾರ್ಡ್ ಮಾಡಿಬಿಟ್ಟು ಅದೊಂದು FIR ಕಾಪಿ ಬರುತ್ತೆ, ಅದೊಂದು ಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡು ಸ್ಟೆಪ್ ಬಂದು ಕರ್ನಾಟಕ ಒನ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತೆ ಇಶ್ಯೂಗೆ ಈ ಥರ ಕಳೆದೋಗಿದೆ ಅಂತ ಅವ್ರಿಗೆ ಹೇಳಿದ್ರೆ ನಿಮಗೆ ಅವರು ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಈವನ್ ಲಾಸ್ಟ್ ನೀವು ಮಾಡಿಲ್ಲ ಅಂದರೆ ಅಲ್ಲೇ ಅವರೇ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಕೈ ಕೊಡ್ತಾರೆ. ನೆಕ್ಸ್ಟು ಅವ್ರ ಕಡೆಯಿಂದ ಅಪ್ಲೈ ಮಾಡಿದ್ದಾದಮೇಲೆ KSRTC ಡಿಪೋಲ್ ಹೋಗಿ ನೀವು ಅಪ್ರೂವ್ ಮಾಡಿಸ್ಬೇಕು. ಇಲ್ಲಾಂದರೆ ನೀವು ಒಂದು 15 days to 10 days ವೆಯ್ಟ್ ಮಾಡಬೇಕಾಗುತ್ತೆ. ಅದು ಯಾವಾಗ ಅಪ್ರೂವಲ್ ಆಗುತ್ತೋ ಅದಾದಮೇಲೆ ಹೋಗಿ ತೊಗೋಬೋದು. ನೆಕ್ಸ್ಟು ಫೋರ್ತ್ ಸ್ಟೆಪ್ ಬಂದು ನೀವೇನು ಫಸ್ಟ್ ಅಮೌಂಟ್ ಕಟ್ಟಿರ್ತೀರಲ್ವ, ಅದರಲ್ಲಿ ಅರ್ಧ ಅಮೌಂಟು ಅಥವಾ ಅವ್ರು ಮೆನ್ಷನ್ ಮಾಡಿದ ಅಮೌಂಟ್ನ ನೀವು ಅವ್ರ ಕೈಗೆ ಕೊಡಬೇಕಾಗುತ್ತೆ. ಕಾರ್ಡ್ ಮೇಲೆ ಅಮೌಂಟ್ ಎಷ್ಟು ಅಂತ ಪ್ರಿಂಟ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ದಾದಮೇಲೆ ಅವರು ಹೇಳ್ತಾರೆ, ಅಕಸ್ಮಾತ್ ಕಾರ್ಡು ಅವ್ರ ಹತ್ರನೇ ಅವೈಲಬಲ್ ಇದ್ದರೆ ನೀವು ಎಲ್ಲಿ ಕಾರ್ಡ್ ತೊಗೊಂಡಿದ್ರಲ್ವ ಅಲ್ಲೇ ಕಾರ್ಡ್ ಕೊಡ್ತಾರೆ. ಇಲ್ಲಾಂದರೆ ಬೇರೆ ಕಡೆ ಎಲ್ಲಿ ಕಾರ್ಡ್ ಇಶ್ಯೂ ಮಾಡ್ತಿರ್ತಾರೆ ಆ ಲೊಕೇಶನ್ನ ನಿಮ್ಗೆ ಹೇಳ್ತಾರೆ, ನೀವು ಅಲ್ಲೋಗಿ ಅಮೌಂಟ್ ಕಟ್ಟಿ ನೀವು ಕಾರ್ಡನ್ನ ಇಸ್ಕೋಬೇಕಾಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ನೀವೆಲ್ಲಿ ಅಮೌಂಟ್ ಕಟ್ತಿರೋ ಅಲ್ಲೇ ಕಾರ್ಡ್ ಕೊಡ್ತಾರೆ, ಆಯಿತಾ? ಇದಿಷ್ಟು ಬಂದು ಕಳೆದೋಗಿರೋ KSRTC ಬಸ್ನ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅನ್ನೋದು ಒಂದು ಪ್ರೊಸೀಜರ್ ಆಗಿರುತ್ತೆ. ಹಾರ್ಡ್ಲಿ ಒಂದು 800 rupees ಖರ್ಚಾಗುತ್ತೆ. ಅದ್ರ ಮೇಲೆ ನೀವು ಯಾವ ಕ್ವಾಲಿಫಿಕೇಷನ್ ಪರ್ಸ್ಯೂ ಮಾಡ್ತಿರ್ತೀರ ಅಂದರೆ ಯಾವ ಎಜುಕೇಷನ್ ಪರ್ಸ್ಯೂ ಮಾಡ್ತಿರ್ತೀರ ಒಂದರಿಂದ ಒಂದಕ್ಕೆ ಡಿಫ್ರೆನ್ಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.